ಆಯ್ತು ಬರ್ತೀನಿ ಬನ್ನಿ ಸರ್ ಬನ್ನಿ ಸರ್ ಬರ್ತಾರೆ ಇನ್ಸ್ಪೆಕ್ಟರ್ ಹತ್ರ ಏನು ಮಾತಾಡೋದಕ್ಕೋ ಅವ್ರ ಹತ್ರ ಮಾತಾಡ್ಕೊಂಡು ವೀರಿಂಗೆಲ್ಲ ಮಾಡಬಾರ್ದು ಸಿಟಿ ಒಳಗೆ. ಬಾಯ್ ಇಲ್ಲ ಹಾಯ್ ಹಲೋ ನಮಸ್ಕಾರ. ಚಿಂಗ್ದಿರೋಲ್ಲ ನಾನು ನಿಮ್ಮ ಅರ್ಸ. ಈ ಚಾನಲ್ ವರ್ಷ ಒಂದರೆ ಸಬ್ಸ್ಕ್ರೈಬ್ ಮಾಡೋದು ನೋಡಿ, ಬೆಲ್ ಐಕಾನ್ ತಂದು ಮರಿಬೇಡಿ. ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಬೇಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನಾವಿವಾಗ ಹೊಟ್ಟಿಯೋದು ಬಂದು ನಿಮಗೆ ಟೈಟಲ್ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ. ನಾವೇ ಹೋಗ್ತಾ ಇದ್ದೀವಿ ಡುಕಾಟಿ ಶೋರೂಮ್ಗೆ. ಏನಕ್ಕೆ ಅಂತ ಹೇಳಿದ್ರೆ ಡುಕಾಟಿಯ ಹೊಸ ಸಿಂಗಲ್ ಸಿಲಿಂಡರ್ ಗಾಡಿ ಬರ್ತಾ ಇದೆ. ಸೊ ಆ ಗಾಡಿ ಲಾಂಚ್ಗೆ ನಮ್ಗೆ ಇನ್ವೈಟ್ ಬಂದಿದೆ. ನಮ್ಗಷ್ಟೇ ಅಲ್ಲ, ನಮ್ಮ ಬಾಯ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ. ಯಾರು ಅಂತ ತೋರಿಸಿದ್ರೆ ಇಲ್ಲಿ ನೋಡ್ಬೋದು. ಅನ್ಬಿಸ್ಟ್ ನನಗೆ ರೂಟ್ ಗೊತ್ತಿಲ್ಲ, ಕರ್ಕೊಂಡು ಹೋಗುತ್ತೆ. ನಂಗೆ ಆ ಕಡೆ ಈ ರೂಟಿಂದ ಹೋಗಿಲ್ಲ. ನಿಮ್ಮ ಸೈಡ್ ನಮ್ದು ವೈಟ್ ಫೀಲ್ಡ್ ಸೈಡು. ಸೊ ಆ ಕಡೆ ಎಲ್ಲರೂ ಬಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ, ಈ ಕಡೆ ಬಂದ್ರೆ ನೀನು ಕರ್ಕೊಂಡು ಹೋಗಿ. ಹಂಗೆ ಫುಲ್ಲು ಅರ್ಶಿನ್ ತೋರಿಸಿದ ಔಟ್ಫಿಟ್ಟು ನೋಡಿ. ಇಲ್ಲಿ ಫುಲ್ ಅಣ್ಣ ನೆಕ್ಸ್ಟ್ ಲೆವೆಲ್ ರೆಡಿ ಆಗಿದೆ. ಬಡವಾನಿ ದೇವರು ಬಡವಾನಿ ಮಡದಂಗೆ ಇಲ್ಲಿ ಪ್ಯಾಂಟ್ ನೋಡಿ ದೊಡ್ಡಗಳ ಫುಲ್ ಫ್ಯಾಷನ್. ಆವಾಗ ತಾತನ ಕಾಲ ಹಳೆ ಪ್ಯಾಂಟ್ ಇದು. ಬರೀ ಡಬ್ಬು ಮೋಸ್ಟ್ ರಿಚೆಸ್ಟ್ ಪರ್ಸನ್ ಇನ್ ಅವ್ರ ಗ್ರೂಪ್. ನೋಡಿ ಅಂಕಿತ್ ನೋಡಿ, ನಾನು ಮದುವೆಗೆ ಹೋಗೋ ಬಟ್ಟೆ ಹಾಕ ಬಂದಿದ್ದೀನಿ. ಮೋಹನ್ ಹೊಸ ಗಾಡಿ ಡೆಲಿವರಿ ಹೋಗ್ತಿರೋದು ನಾವು ಗೊತ್ತಿಲ್ವಾ? ಕರೆಕ್ಟ್. ನಾವು ಯಾವ್ದಾದ್ರು ಜಾವ ಇವೆಂಟ್ಗೆ ಹೋದ್ರು ಮೋಹನ್ ಹೊಸ ಡಿಲಿವರಿ, ಮತ್ತೆ ಡುಕಾಟಿಗೆ ಹೋದ್ರು ಮೋಹನ್ ಹೊಸ ಡಿಲಿವರಿ, ಎಲ್ಲ ನಂದೇ ಡಿಲಿವರಿ. ಹೊಸ ಡೆಲಿವರಿ. ಇವಾಗ ಡುಕಾಟಿ ಇವೆಂಟ್ ಕರೆದಿದ್ದಾರೆ, ಹೋಗೋಣ ಎಲ್ಲ ಬಂದ್ಮೇಲೆ. ಇದು ಹುಟ್ಟಿದ 40 140. ವೆಲ್ಕಮ್ ಟು ಮೈ ಬ್ಲಾಗ್ ಬ್ರೋ. ವೆಲ್ಕಮ್ ಯು ಆರ್ ವೆಲ್ಕಮ್. ಸೊ ಇಲ್ಲಿ 140 ಅಂತ ಇವನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದು ನೋಡಿ ಹೊಸದು, ಇಲ್ಲಿ ನೋಡಿ ಬ್ಲಾಗರ್ಸ್ಗೆ ಹೊಸ ಇದು ಇಲ್ಲಿ ನೋಡಿ. ವಿಡಿಯೋ ಒಳಗಡೆ ಇಲ್ಲಿ ಫೋನ್ ಇಟ್ಕೊಂಡ್ರೆ ಒಳಗೆ ಇದಾಗುತ್ತೆ. ಫೋನ್ ಇಡು ತೋರ್ಸೋಣ. ಫೋನ್ ಹಿಂಗ್ ಒಳಗೆ ಆಗೋಯ್ತು ಇಷ್ಟೇ. ಇಲ್ಲ ಹೋಗುತ್ತೆ, ಇದು ಐಫೋನ್ಗೆ ಕರೆಕ್ಟ್ ಆಗಿದೆ. ಅದು ನೋಡಿ ಟೆಕ್ನಾಲಜಿ ನೋಡಿ ಗೈಸ್. ಕರೆಕ್ಟ್ ಐಫೋನ್ ಕ್ಯಾಮ್ರಾ ಇಲ್ಲಿ ಬರುತ್ತೆ, ವಿಡಿಯೋ ರೆಕಾರ್ಡ್ ಆಗುತ್ತೆ. ಹಿಂಗೆ ಟೆಕ್ನಾಲಜಿ ನೆಕ್ಸ್ಟ್ ಲೆವೆಲ್ ಅಲ್ಲ. ಏನಾರ ಮಾಡೋರು ಇಲ್ಲಿ ಕಾರ್ಬನ್ ಫೈಬರ್ ನಮ್ಮ MT ಕ್ಯಾರಿ ಪ್ಲಸ್ ಇಲ್ಲಿ ನೋಡ್ಬೋದು ನೀವು ಹಿಂಗಿದೆ ಅಂತ. ಅಗ್ರೆಸಿವ್ ಬೀಸ್ಟ್ ಹೆಲ್ಮೆಟ್. ಸೊ ಇವಾಗ ಎಲ್ಲರೂ ಇಲ್ಲೇ ಇದ್ದಾರೆ. ಇನ್ನು ಸಾಕ್ಷಿ ಒಬ್ಳಿಗೋಸ್ಕರ ವೆಯ್ಟಿಂಗು. ಇನ್ನೇನು ಒಂದು 5-10 ಮಿನಿಟ್ಸಲ್ಲಿ ಬರ್ಬೋದು. ಬಂದ್ಮೇಲೆ ತೋರಿಸ್ತೀನಿ ಬನ್ನಿ. ಇವಾಗ ಸಾಕ್ಷಿ ಕೂಡ ಬಂದು ನೋಡ್ಬೋದು ನೀವು ಗೈಸ್. ಆಮೇಲೆ ಲೇಟ್ ಆಗೋಯ್ತು ನಾನು ಬರೋದು. ತುಂಬಾ ಬೇಗ ಬಂದಿದ್ಯಾ? 4:30ಗೆ ಬರ್ತೀನಿ ಅಂದ್ಲು, 5:30 ಆಯ್ತು. 1 ಅವರ್ ಲೇಟ್. ಗಾಡಿಗಳು ಯಾವ್ದು ಅಂತ ನೀವು ಕೇಳಿದ್ರೆ ಇಲ್ಲಿ R15 MT 15 140 ಇದು ADV 390 ಇಲ್ಲಿ ಮೋಹನ್ ADV 390 ಇಲ್ಲಿ ಒನ್ ಬಿಸ್ಟು. ಇನ್ನು ನಮ್ಮ ಮಾಮೂಲಿ ಗೊತ್ತಲ್ಲ GSX ಇಲ್ಲಿ ZX 6R. ಸೊ ಇದಿಷ್ಟು ಗಾಡಿ ಜೊತೆಗೆ ನಮ್ಮ ಅಣ್ಣಂದು ಇಲ್ಲಿ ಸ್ಕ್ರಾಮು. ಸೊ ಇದಿಷ್ಟು ಗಾಡಿ ಇಲ್ಲಿಂದ ಹೊಡ್ತಿದ್ದು. ಇಲ್ಲಿ ಆಲ್ರೆಡಿ ಇವಾಗ 5:30 ಆಯಿತು. 5:30ಗೆ ಅಲ್ಲಿ ಇರಬೇಕಾಗಿತ್ತು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ, ಬನ್ನಿ. 5:30 ಆಯಿತು. ಇವಾಗ ಹೊಡ್ತಾ ಇದೀವಿ. ಎಲ್ಲರೂ ನೋಡ್ಬೋದು, ಎಲ್ಲ ಬ್ಯಾಚ್ ಒಟ್ಟೊಟ್ಟಿಗೆ ಹೋಗ್ತಾ ಇದೀವಿ. ಸೊ ಫುಲ್ ಬಾಯ್ಸ್ ಎಲ್ಲ ಇದ್ದಾರೆ. ಇನ್ ಕೇಸ್ ನಿಮಗೆ ನಮ್ಮ ಪ್ರೈಸ್ ಫ್ಯಾಕ್ಟ್ರಿ ಬಗ್ಗೆ ಗೊತ್ತಿಲ್ಲ ಅಂದರೆ ಪ್ರೈಸ್ ಫ್ಯಾಕ್ಟ್ರಿ ಅಂತ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಚೆಕ್ಔಟ್ ಮಾಡಿ ನಮ್ಮ ಬ್ರ್ಯಾಂಡ್ ಬಗ್ಗೆ. ಸೊ ಬನ್ನಿ ಗೈಸ್ ಹೋಗೋಣ. ಇವಾಗ ಟೈಮ್ ಆಲ್ರೆಡಿ ಇದಾಗಿದೆ. ಇವಾಗ ಹೋಗ್ತಾ ವಿಘ್ನೇಶ್ ಅವ್ರ ಔಟ್ಲೆಟ್ ಹತ್ರ ಹೋಗಬೇಕು. 360 ಹಾಕೋಬಿಡೋಣ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡು ಹೊಸ ಸ್ಟೋರ್ ಓಪನ್ ಆಗಿದೆ, ಸ್ಪೇರ್ಸ್ ಆ್ಯಂಡ್ ಗೇರ್ಸ್ ಅಂತ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಅವ್ರ ಸ್ಟೋರ್ದು ಇದನ್ನು ತೋರಿಸಿದೆ. ಲೈಕ್ ಏನೋ ಇನ್ನೂ ಓಪನ್ ಆಗ್ತಾ ಇದೆ, ಪ್ರೊಸೆಸ್ ಇತ್ತು. ಲೈಕ್ ಪ್ರೀವಿಯಸ್ ವ್ಲಾಗ್ ಅಂದರೆ ಲಾಸ್ಟ್ ಟೈಮು ಡುಕಾಟಿ ಶೋರೂಮ್ಗೆ ಹೋಗ್ಬೇಕಾದ್ರೆ ಒಟ್ಟಿಗೆ ಹೋಗಿದ್ದು. ಯಾಕಂದರೆ ನಮ್ಮ ಸ್ಪೇರ್ಸ್ ಆ್ಯಂಡ್ ಗೇರ್ಸ್ ಓನರ್ ವಿಘ್ನೇಶ್ ಇದಾರಲ್ಲ, ಅವ್ರದ್ದು ಒಂದು ಡುಕಾಟಿ 959 ಇದೆ ಪ್ಯಾನಿಗಲ್ಲೇ. ಅದರಿಂದ ಹೋಗ್ತಾ ಅವ್ರನ್ನ ಜೊತೆಗೆ ಕರ್ಕೊಂಡು ಅವ್ರಿಗೂ ಇನ್ವೈಟ್ ಬಂದಿತ್ತು. ಸೊ ಎಲ್ಲ ಒಟ್ಟಿಗೆ ಹೋಗಿದ್ವಿ. ಇವಾಗೂ ಒಟ್ಟಿಗೆ ಹೋಗ್ತಾ ಇರೋದೆ ಮಾಡ್ಕೊಂಡು ಅಲ್ಲಿಂದ ಒಟ್ಟಿಗೆ ಎಲ್ಲರೂ ಹೋಗ್ತೀವಿ. ಸೊ ಟೋಟಲ್ ಒಂದು 8-9 ಬೈಕ್ಸ್ ಅನಿಸುತ್ತೆ, ನೋಡಬೇಕು. ಸೊ ಗೈಸ್ ಇವಾಗ ಏನಂದರೆ ವಿಘ್ನೇಶ್ ಅವರ ಡುಕಾಟಿ 959 ನಾನು ಓಡಿಸ್ತಾ ಇದ್ದೀನಿ. ವಿಘ್ನೇಶ್ ಅವರು ನನ್ನ GSX 950 ಓಡಿಸ್ತಾವ್ರೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಸ್ಪೇರ್ಸ್ ಆ್ಯಂಡ್ ಗೇರ್ಸ್ ಬರ್ತೀವಿ. ನಿಮಗೆ ಅದು ರೈಡಿಂಗ್ ಗೇರ್ಸ್ ಎಲ್ಲ ಬೇಕಿದೆ ಅಂದರೆ ಸ್ಪೇರ್ಸ್ ಆ್ಯಂಡ್ ಗೇರ್ಸ್ನ ಚೆಕ್ಔಟ್ ಮಾಡ್ಬೋದು. ವಿಘ್ನೇಶ್ ಅವ್ರ ನಂಬರ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಹೋಣ. ಸೊ ನಾವಿವಾಗ ಡುಕಾಟಿ 959 ಓಡಿಸ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ಡುಕಾಟಿನೇ ಒಂದು ಸೂಪರ್ ಬೈಕ್ ಅಂತ ಓಡಿಸಿದಂದ್ರೆ ಕ್ರೇಜಿ. ನೋಡ್ಬೋದು ನೀವಾಗ 959 ಹಿಂದಗಡೆ ಸೀಟ್ ಎಲ್ಲ ಏನೂ ಇಲ್ಲ, ಕ್ರೇಜ್ ಆಗಿದೆ. ಆ್ಯಂಡ್ ಅವರು ನಮ್ಮ GSX ಓಡಿಸ್ತಾ ಇದ್ದಾರೆ, ನಾನು 959 ಓಡಿಸ್ತಾ ಇದ್ದೀನಿ. ಮಸ್ತಾಗಿರುತ್ತೆ, ಬನ್ನಿ. ವಾವ್, ಬ್ಯೂಟಿಫುಲ್. ಓಕೆ, ಕ್ರೇಜಿ. ಹಾಂ, ಓಹೋ ಸೂಪರ್ ಲೌಡ್ ಗುರು ಗಾಡಿ ಇದು. ಹೆವಿ ಲೌಡ್ ಇದೆ ಅಪ್ಪ. ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಕ್ರೇಜಿ ಆಗಿದೆ ಗಾಡಿ ಮಾತ್ರ. ಸೌಂಡು ನೋಡ, ಓಹೋ ಭಾರಿ ಲೌಡ್ ಗುರು. ಗಾಡಿ ಮಾತ್ರ ಹೆವಿ ಲೌಡ್ ಇದೆ. ರಾಕೆಟ್ ಇದೆ, ಯಾಕಂದರೆ ಸಖತ್ ಕಾಂಪ್ಯಾಕ್ಟ್ ಬೈಕ್ ಇದು.
ಆ ಡುಕಾಟಿ ಸೌಂಡೇ ಒಂಥರ ಬೇರೆ ಥರ ಸೌಂಡ್ ಅದು. ಸಿಗ್ನಲ್ ಪೊಲೀಸ್ ಇರ್ತಾರೆ, ಬರ್ತಾರೆ ವಿಡಿಯೋಲಿ ಸ್ಪ್ರೆಡ್ಡಿಂಗ್ ಹ್ಯಾಪಿನೆಸ್ ಇಸ್ ಕ್ರೈಮ್ ಅಂತ ಬಂದು ಹಾಕೋತಾರೆ. ಹಾಂ ಯಪ್ಪ ಏನು ಲೌಡ್ ಇದೆ ಗುರು ಗಾಡಿ ಇದು, ಅನ್ಬಿಲೇಬಲ್ಲಿ ಲೌಡ್. ನೋಡಿ ಎಲ್ಲ ಹೆಂಗೆ ನೋಡ್ತಾರೆ, ಕ್ರೇಜಿ ರಿಯಾಕ್ಷನ್ಸ್. ಒಂದು ಡುಕಾಟಿ ತೊಗೊಬೇಕಾ ಕಮೆಂಟ್ ಮಾಡಿ. ನನಗೂ ಡುಕಾಟಿ ಆ್ಯಕ್ಚುಲಿ ಸಖತ್ ಇಷ್ಟ. ಹಾಂ ವೀಲಿಂಗ್ ಎಲ್ಲ ಮಾಡಲ್ಲ. ಹಾಂ ದುಡ್ಡೇ ಇಲ್ಲ ನನ್ನ ಹತ್ರ, ನಾನೇ ಬಡವ. ವೀಲಿಂಗ್ ಎಲ್ಲ ಮಾಡಬಾರ್ದು ಸಿಟಿ ಒಳಗೆ. ವೀಲಿಂಗ್ ಮರದ ನೈಯತ್ತ. ಬಾಯ್ ಬಾಯ್. ಕ್ರೇಜಿಲಿ ಲೌಡ್ ಇದೆ ಗಾಡಿ ಮಾತ್ರ ಯಪ್ಪ. ಈ ಗಾಡಿದೊಂದು ಡೀಟೇಲ್ ವಿಡಿಯೋ ಬೇಕಂದರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ, ಡೀಟೇಲ್ ವಿಡಿಯೋ ಡೆಫಿನೆಟ್ಲಿ ಮಾಡ್ತೀನಿ. ಕ್ರೇಜ್ ಆಗಿದೆ ಮಾತ್ರ, ಬಟ್ ಹೆವಿ ಅಗ್ರೆಸಿವ್ ಇದೆ ಪೊಸಿಷನ್ನು, ಬೆನ್ನೋ ಬಂದ್ಬಿಡುತ್ತೆ. ಡುಕಾಟಿ ಬ್ರೋ, ಡುಕಾಟಿ. ಆಯ್ತು ಬರ್ತೀನಿ, ಬನ್ನಿ ಸರ್, ಬನ್ನಿ ಸರ್, ಆಯ್ತು ಬರ್ತೀನಿ. ಅಯ್ಯೋ ಏನು ಸರ್? ಸರ್ ಏನಕ್ಕೆ ಹಿಡಿದೀವಿ ಅಂತ ಗೊತ್ತಾಯ್ತಾ? ಇಲ್ಲ. ಗೊತ್ತಿಲ್ಲ ನೀನು ಬಾ. ಅವ್ರು ಬರ್ತಾರೆ, ಇನ್ಸ್ಪೆಕ್ಟರ್ ಹತ್ರ ಏನು ಮಾತಾಡಬೇಕು ಅವ್ರ ಹತ್ರ ಮಾತಾಡ್ಕೊಂಡು ಇದು ಮಾಡ್ತಾರೆ. ನಾನು ಬಿಡೋಕ್ಕಾಗಲ್ಲ. ಸೊ ಗೈಸ್, ದಿಸ್ ಇಸ್ ಎ ಪ್ರಾಬ್ಲಮ್. ಹೆವಿ ತಲೆನೋವು ಇದೆಲ್ಲ. ಬೆಂಗಳೂರಲ್ಲಿ ಸೂಪರಾಗಿ ಇಟ್ಕೊಂಡ್ರೆ ಇದೇ ಪ್ರಾಬ್ಲಮ್ ಗುರು. ಹೆವಿ ರೋದ್ನೆ ಹುಷಾರಾಗಿ ಓಡಿಸ್ಬೇಕು. ನಾರ್ಮಲಾಗೆ ಬಂದಿದ್ದು ಐಡ್ಲಿಂಗಲ್ಲೇ ಹರ್ಸ್ಕೊತಿದ್ದೆ ಗಾಡಿ, ಏನು ಕೇಳಿಸ್ತಿಲ್ಲ ಗೈಸ್. ಅದೇ ಪ್ರಾಬ್ಲಮ್ಮು. ವಾರ್ನಿಂಗ್ ಕೊಟ್ಟಿದ್ದಾರೆ, ಇವಾಗ ಹೋಗಿ ಚೇಂಜ್ ಮಾಡಿಸ್ತೀವಿ, ಅದಂತೂ ಗ್ಯಾರಂಟಿ. ಸೊ ಚೇಂಜ್ ಮಾಡಿ ಇದನ್ನು ಸೆಲ್ ಮಾಡಿಬಿಡ್ತಾರೆ. ಅದೃಷ್ಟ ಚೆನ್ನಾಗಿದೆ. ಅದು ನೋಡು, ಸುಮ್ಮನೆ ಆನ್ ಮಾಡಿದ್ರೆ ಹಚ್ಕೋತೈತೆ, ರೆಮೇಚ್ ಮಾಡ್ದು ಇದಾಗ್ತೈತೆ, ಏನು ಮಾಡ್ದು ಇದು ಮಾಡ್ತಾ ಇಲ್ಲ. ಹೆವಿ ಲೋಡ್ ಇದೆ ಗಾಡಿ. ಇದು ಆ್ಯಕ್ಚುಲಿ ಚೇಂಜ್ ಮಾಡ್ಸೋಕ್ಕೆ ಅಂತಲೇ ಮಾತಾಡ್ತಿದ್ರು, ಇನ್ನೂ ಸದ್ಯಕ್ಕೆ ಮಾಡಿಸಿಲ್ಲ. ಅದು ಸ್ಟಾಕ್ ಎಕ್ಸಾಸ್ಟ್ ಏನೋ ಪ್ರಾಬ್ಲಮ್ ಆಗಿತ್ತು, ಅದು ಸರಿ ಮಾಡಿಸ್ತಾರೆ ಅಂದ್ಬಿಟ್ಟು ಇದು ಮಾಡಿದರು. ಸೊ ಪ್ರಾಬ್ಲಿ ಬೈ ನೆಕ್ಸ್ಟ್ ವೀಕ್ ಇದು ಚೇಂಜ್ ಆಗಿ ಸೆಲ್ ಮಾಡಿಬಿಡ್ತಾರೆ. ಓ ಅಣ್ಣ ಪ್ರೀವಿಯಸ್ ಜನ್ಮದಲ್ಲಿ ಹ್ಯೂಮನ್ ಆಗಿದ್ದ, ಸೂಪರ್ ವೀಕ್ ಲವರ್ ಆಗಿದ್ದ ಅನ್ಸುತ್ತೆ. ಹಾಂ ಪವರ್. ಬಂದಿತ್ತಲ್ಲ, ಕಚ್ಚಿದ್ಯಾ? ಈ ನಾಯಿ ಯಾವುದೋ ಹೆವಿ ಕೂಳೆ ಕೊಡ್ತಾಯಿದ್ ಗುರು. ಆನ್ ಮಾಡಲ್ಲ ಗುರು, ಲೋಕಲ್ ಆನ್ ಮಾಡಲ್ಲ. ಓಕೆ, ಆನ್ ಮಾಡಲ್ಲ. ಅದಕ್ಕೆ ಸೌಂಡ್ ಆಗಲ್ವಂತೆ. ಇಲ್ಲ ಆನ್ ಮಾಡಲ್ಲ. ಓಕೆ ಆನ್ ಮಾಡಲ್ಲ ನಾನು. ಸಾರಿ ಅಣ್ಣ, ನಿಮ್ಮದೇ ಏರಿಯಾ. ಬೇಡಪ್ಪ, ಕಚ್ಚಿದ್ಯಂತೆ ಅವ್ರಿಗೆ, ಅವರು ಕಚ್ಚಿತ್ತಂತೆ. ಗೈಸ್, ಜಸ್ಟ್ ಸೂಪರ್ ಬೈಕ್ ಥಿಂಗ್ಸ್. ಗೈಸ್, ಹಂಗೂ ಹಿಂಗೂ ಸಾಹಸ ಬಿದ್ದು ಶೋರೂಮ್ ಹತ್ರ ಬಂದಿದ್ದೀವಿ. ಸೊ ಗೈಸ್, ಬಂದಿದ್ದೀವಿ ಶೋರೂಮ್ ಹತ್ರ ಫೈನಲಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಬ್ರೋ, ಪೊಲೀಸ್ ಎಲ್ಲ ಹಿಡ್ದು ಸೀನ್ ಮಾಡ್ಕೊಂಡು ಬಂದಿರೋದು. ಹಾಯ್ ಬ್ರೋ. Mind if you park the bike other way? This way? Okay. Yeah.
ವಿಘ್ನೇಶ್ ಅವ್ರ ಗಾಡಿ ಅಂತೂ ಇವಾಗ ಸದ್ಯಕ್ಕೆ ಇವತ್ತಿಗೆ ಕ್ರೌಡ್ ಫುಲ್ಲರ್ ವಿಘ್ನೇಶ್ ಅವ್ರ ಗಾಡಿನೇ. ಹಾಂ, ಫುಲ್ ಸಿಸ್ಟಮ್ ಬ್ರೋ. ಏನೇನು ಗೈಸ್, ಗಾಡಿ ಮಾತ್ರ ಅಲ್ಟಿಮೇಟು, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ಇದೇ ಗಾಡಿ ಇವಾಗ ಓಡಿಸಿದ್ದು ಕ್ರೇಜ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಅಗ್ರೆಸಿವ್ ಇದೆ ಗಾಡಿ, ವಿತ್ ಆರೋ ಕ್ರೇಜಿ. ಮೋಸ್ಟ್ಲಿ ಇವರು ತೆಗೆಸ್ಬಿಡ್ತಾರೆ ಹಿಂಗಿದ್ರೆ. ಹಂಗೆ ಈ ಯಾರೋದು ಆರ್ಭಟ ನೋಡಿದ್ರಿ, ಇವಾಗ ಸ್ಟಾಕ್ ಗಾಡಿ ಹೆಂಗೆ ಬರುತ್ತೆ ಅಂತ ಕೇಳಿಸ್ಕೊಳ್ಳಿ. ಇದೆ ಓಕೆ, ಒಂದು ರೇಂಜ್ ಓಕೆ. ಆಯ್ತು, ಇದು ಲೋಡ್ ಆಗಿದೆ ಸ್ಟಾಕ್ ಇದ್ದಷ್ಟು ಕ್ರೇಜಿ. ಸೊ ವೈಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಾವು ಶೋರೂಮ್ ಹತ್ರ ಬಂದಿದ್ದೀವಿ. ಟಿ ವಿ ಎಸ್ ಟಿ ಹಂಗೂ ಹಿಂಗೂ ಸಾಹಸ ಬಿದ್ದು ಏನಾರ ಮಾಡಿ ಬಂದಿದ್ದೀವಿ. ಆದಷ್ಟು ಬೇಗ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ತಾ ಇರೋರು ಸ್ಟಾಕ್ ಆಗ್ತಾರೆ. ಸೊ ಫೈನಲಿ ಇವಾಗ ಬಂದಿದ್ದೀವಿ. ರೀಚ್ ಆದಮೇಲೆ ಎಲ್ಲರೂ ಬಂದಿದ್ದಾರೆ. ಹಿಂದೆ ಬ್ಯಾಗ್ರೌಂಡ್ ನೋಡ್ತಿರ್ಬೋದು ನೀವು. ಸೊ ಯಾರ್ಯಾರು ಇದ್ದಾರೆ, ಏನು ಕತೆ ಎಲ್ಲನೂ ಹೇಳೋದಕ್ಕಿಂತ ಮುಂಚೆ ಏನಾಗಿದೆ ಅಂದರೆ, ಸಾಕ್ಷಿಯಲ್ಲೇ ಸ್ಟ್ರೈಟ್ ಹೊಟ್ಟೋದು, ನಾವು ರೈಟ್ ತೊಗೊಂಡ್ವಿ. ಹೇಳಿದ್ರು ಹಂಗೆ ಮುಂದೆ ಹೊಟ್ಟೋಗ್ಬಿಟ್ಟು. ಸೊ ಇವಾಗ ಒಂದು ಸರ್ವಿಸ್ ಹತ್ರ ಓಟಿ ಹೇಳೆ. ಸೊ ಮತ್ತೆ ಬರೋದು ಒಂದು 20 ಮಿನಿಟ್ಸ್ ಆಗುತ್ತೆ. ಓಕೆ, ಪರವಾಗಿಲ್ಲ, ಬರ್ತಾಳೆ ಅಂದಿವೆ. ಇವಾಗ ಅಷ್ಟರಲ್ಲಿ ಎಲ್ಲ ಬಾಯ್ಸ್ ಏನಿದೆ ಎಲ್ಲ ತೋರಿಸ್ತೀನಿ ನಿಮಗೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಎಲ್ಲರೂ ಹಿಂಗಿದ್ದಾರೆ. ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್? How was the experience? Yeah, it was very good. Very marvelous. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಅನ್ಕೊಂಡೆ ಬಂದ್ರು ವರ್ಷ ಹಾಕೊಂಡ್ರು ಅಂದ್ರೆ ಹಂಗೆ ಹಾಕೊಂಡ್ರು. ಅದಲ್ಲ, ನಾನು ವಿಡಿಯೋ ನೋಡಿದೆ, ಅವ್ರು ಹುಡುಕ್ತಾ ಇರೋದು ಹೇಳು. ಎಲ್ಲಿದ್ದು ಯಾವ ಗಾಡಿ ಅಂತ ಹುಡುಕ್ತಾ ಇದ್ರು. ಏನೇ ಆಗ್ಲಿ, ಇವಾಗ ಅವರು ಬಿಟ್ಟು ಕಳ್ಸಿಯೋದಕ್ಕೆ ನಾವು ಈ ತರ ಎಲ್ಲ ಮಾತಾಡ್ತಾ ಇದೀವಿ. ತಪ್ಪಿ ಏನಾದ್ರು ಅವ್ರು ಹಾಕೊಂಡಿದ್ದೀವಿ, ಸಿಚುವೇಶನ್ ಬೇರೆ ತಾನೇ ಇರ್ತಿತ್ತು, ನಮ್ ರಿಯಾಕ್ಷನ್ ಬೇರೆ ತಾನೇ ಇತ್ತು. ಏನಿಲ್ಲ, ಸೈಲೆನ್ಸರ್ ಎತ್ತಿ ಇದು ಸರ್ಕಲ್ ಪಕ್ಕ, ಟೇಬಲ್ ಪಕ್ಕ ಇಟ್ಟಿದ್ರು. ಬೆಂಗಳೂರಲ್ಲಿರೋ ಸೂಪರ್ ಬೈಕ್ ಇಲ್ಲ, ಇವಾಗ ಹೇಳಿ ಅವ್ರು ಚೇಂಜ್ ಮಾಡಿಸ್ತಾರಂತೆ, ಸ್ಟಾಕ್ ಹಾಕ್ಬಿಡ್ತಾರೆ ಇವಾಗ. ಇಲ್ಲ, ಅವ್ರು ಸ್ಟಾಕ್ ಹಾಕ್ತಾರಂತೆ. ಆಲ್ರೆಡಿ ಆಗಿತ್ತು, ಅದೇನೋ ಸೆನ್ಸರ್ ಹೋಯ್ತು ಅಂದ್ರೆ ಹಾಕಿ ಅದಷ್ಟೇ. ಸ್ಟಾಕ್ ಎಕ್ಸಾಸ್ಟು ಅಲ್ಲ, ಅವರು ಸ್ಟಾಕ್ ಎಕ್ಸಾಸ್ಟು ಹಾಕ್ಬೇಕಿತ್ತಂತೆ. ಅದು ಸೆನ್ಸರ್ ಏನೋ ಇಶ್ಯೂ ಆಗಿದೆ ಅಂದ್ಬಿಟ್ಟು ಸ್ಟಾಕ್ ಹಾಕಿಲ್ಲ ಅಷ್ಟೇ. ಅದಕ್ಕೆ ಇದು ಹಾಕೊಂಡು ಆಲ್ಟರ್ನೇಟಿವ್ ಅಂದ್ಬಿಟ್ಟು ಹಾಕೊಂಡಿದ್ದು ಸ್ವಲ್ಪ ದಿನಕ್ಕೆ ಅಷ್ಟೇ. ಮೋಸ್ಟ್ಲಿ ಗಾಡಿ ಅವ್ರು ಇಲ್ಲೇ ಬಿಡ್ತಾರೆ, ಬಿಟ್ಬಿಟ್ಟು ಇಲ್ಲೇ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ತೊಗೊಂಡೋಗ್ತಾರೆ. ಯಾಕಂದರೆ ಸ್ಟಾಕ್ ಎಕ್ಸಾಸ್ಟ್ ಇಲ್ಲೇ ಇದೆ, ಅದೇನೋ ಸೆನ್ಸರ್ ಇಶ್ಯೂ ಆಗಿದೆ ಅಂತ. ಸೊ ಓಕೆ, ಆಗಿದೆ, ಇವಾಗ ಬಿಟ್ಟಿದ್ದಾರೆ. ಸೊ ಅದೊಂದು ಇದು ಮಾಡ್ಕೊಳ್ಳೋಣ. ಮತ್ತು ಯಾರು ನೆಕ್ಸ್ಟ್ ಎಲ್ಲ ಓಡಿಸ್ಬೇಕಾದ್ರೆ ಸರ್ ಓಡಿಸಿ ಆ್ಯಂಡ್ ಎಕ್ಸಾಸ್ಟ್ ತೆಗೆಸ್ಬಿಟ್ಟು ಓಡಿಸಿ. ಮಿಗ್ದೆಲ್ಲ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸೊ ಒಂದಷ್ಟು ಜನ ಇದ್ದಾರೆ. ಸಾಕ್ಷಿ ಒಬ್ಬಳೆ ಮಿಸ್ಸಿಂಗು. ಬನ್ನಿ ಮಾಡೋಣ. Single cylinder bike, Hypermotor 698 mono, the weight of 151 kgs dry weight and a whopping 904 millimeters. Most powerful bike will be unveiled by Sushil right now. Please make your way in 3, 2, 1. ಇವಾಗ ನೋಡ್ಬೋದು, ಹಿಂದೆಗಡೆ ಡ್ಯೂಯಲ್ ಎಕ್ಸಾಸ್ಟ್ ಬರುತ್ತೆ, ನೋಡ್ಬೋದು. ಅಂಡರ್ ಸೀಟ್ ಎಕ್ಸಾಸ್ಟ್ ಬರುತ್ತೆ. ಕ್ರೇಜ್ ಆಗಿದೆ. ಸಿಂಗಲ್ ಸಿಲಿಂಡರ್ ವೆಹಿಕಲ್ ಗೈಸ್ ಇದು. ನೋಡಿ, ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಂಗಲ್ ಸಿಲಿಂಡರ್ ವೆಹಿಕಲ್ ಇದು. ನೋಡ್ಬೋದು, ವೈಪರ್ ಆ್ಯಂಡ್ ಈ ಗಾಡಿ ಲೈಕ್ ಸಿಂಗಲ್ ಸಿಲಿಂಡರ್ ಅಂತ ಫೀಲೇ ಬರ್ತಿಲ್ಲ, ಯಾಕಂದರೆ ಸೌಂಡ್ ತುಂಬ ಲೌಡಾಗಿದೆ ಇದು. ಆ್ಯಂಡ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಂಗಲ್ ಸಿಲಿಂಡರ್ ಇದು. ಹಾಂ, ಅಲ್ಲ, ಸಿಂಗಲ್ ಸಿಲಿಂಡರ್ ಹತ್ರ ಇಲ್ವೇ ಇಲ್ಲ, ಸಿಂಗಲ್ ಸಿಲಿಂಡರ್ ಹತ್ರ ಇಲ್ವೇ ಇಲ್ಲ ಇದು. ಇವಾಗ ನಾನು ನಿಮಗೆ ಗಾಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಕ್ವಿಕ್ಕಾಗೆ. ಬೇಸಿಕ್ ಸ್ಪೆಕ್ಸು ಡೀಟೇಲಾಗಿ ಹೇಳೋಕ್ಕಲ್ಲ, ಬೇಸಿಕಾಗಿ ಹೇಳಬೇಕು ಅಂದರೆ ನೋಡ್ಬೋದು ನೀವು ಗಾಡಿ. ಫಸ್ಟ್ ಆಫ್ ಆಲ್ ಲುಕ್ಸ್ ನೀವು ನೋಡ್ತೀರಾ, ಇದೊಂಥರ ಡಿಫ್ರೆಂಟ್ ಇದೆ. ಸುದೀಪ್ದು ರನ್ನ ಫಿಲಮಲ್ಲಿ ಅದರಲ್ಲೂ ಈ ಗಾಡಿ ಅಲ್ಲ, ಲೈಕ್ ಇದಲ್ಲೇ ಸ್ವಲ್ಪ ಬಿಗರ್ CC ಬರುತ್ತೆ. ಸೊ ಆ ಗಾಡಿನ ಓಡಿಸಿದ್ದಾರೆ. ಈವನ್ ಸುದೀಪ್ ಅವ್ರ ಹತ್ರನೂ ಈ ಗಾಡಿ ಇದೆ ಅಂತ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೀವು ನೋಡ್ತಿರೋ ಹಂಗೆ ಈ ಗಾಡಿ ಬಂದು 649 cc ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ. ಆ್ಯಂಡ್ ಈಸ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್, ಮೋಸ್ಟ್ ಪವರ್ಫುಲ್ ಸಿಂಗಲ್ ಸಿಲಿಂಡರ್ ವೆಹಿಕಲ್ ಇದು. ಸೊ ಇದು ಇಡೀ ಇಂಡಿಯಾಗೆ, ಇಡೀ ವರ್ಲ್ಡ್ಗೆ ಇದು ಮೋಸ್ಟ್ ಪವರ್ಫುಲ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಂಗಲ್ ಸಿಲಿಂಡರ್ ವೆಹಿಕಲ್ ಇದು. ಪ್ರೈಸ್ ನ ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀನಿ. ಆ್ಯಂಡ್ ಈ ಗಾಡಿ ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ 76 ಹಾರ್ಸ್ ಪವರ್ ಅಂಡ್ 63 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಹಿಂದೆಗಡೆ ಇರುವಂತ ಮೋನೋಶಾಕ್ಸ್, ಹಿಂದೆ ಫ್ರಂಟ್ ಆಗಿರುವಂತ ಫೋಕ್ಸ್ ಪ್ರತಿಯೊಂದು ಎಲ್ಲ ಅಡ್ಜಸ್ಟಬಲ್ ಆಗಿರುತ್ತೆ ಕಂಪ್ಲೀಟ್ಲಿ. ಅಂಡ್ ಮೇನ್ ಥಿಂಗ್ ಏನಂದ್ರೆ ಈ ಫ್ರಂಟ್ ಲುಕ್ ಇದೆಯಲ್ಲ, ಒಂಥರ ಸಖತ್ತಾಗಿದೆ, ಒಂಥರ ಎಂಡೂರೋ ಬೈಕ್ ತರ ಇದು. ಎಲ್ಲಾನು ಒಂಥರ ಲೈಕ್ ಮಿಕ್ಸ್ಡ್ ವೆಹಿಕಲ್ ಇದು, ಸಖತ್ತಾಗಿದೆ ಅಂತ ಹೇಳ್ಬೋದು. ಅಂಡ್ ಮೇನ್ ಥಿಂಗ್ ಗಾಡಿ ಅದೇನಿಲ್ಲ ಸಖತ್ತಾಗಿ ಕಾಣುತ್ತೆ. ಆ ಡ್ಯೂಯಲ್ ಎಕ್ಸಾಸ್ಟ್ ಟೈಲ್ ಅಲ್ಲಿ ಕೊಡ್ತಾರಲ್ಲ, ಅದೇ ಸಖತ್ತಾಗಿರೋದು. ಅಂಡ್ ಫ್ರಂಟ್ ವೀಲ್ ಡಿಸ್ಪ್ಲೇ ಫುಲ್ ಚಿಕ್ಕದಾಯ್ತು, ಚೋಟ ಡಿಸ್ಪ್ಲೇ ಇದು. ಸೊ ಸಿಕ್ಸಿ ಅಂಡ್ ಹೈಟ್ ಕೂಡ ಜಾಸ್ತಿ ಇದೆ. ಸೀಟ್ ಹೈಟ್ ಬಂದು 904 mm ಬರುತ್ತೆ. ಅಂಡ್ ಈ ಗಾಡಿ ಪ್ರೈಸ್ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ಯಾಕಂದ್ರೆ ಈ ಗಾಡಿ ಪ್ರೈಸ್ ಬಂದು ಎಕ್ಸ್ ಶೋರೂಮ್ 14 ಲಕ್ಷ. ಅಂಡ್ ಇದು ಆನ್ ರೋಡ್ ಪ್ರೈಸ್ ಬಂದು 22 ಲಕ್ಷ. ಏನನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ.
ಆ್ಯಂಡ್ ನನಗೆ ಅನಿಸುತ್ತೆ ಅಂದರೆ ಲೈಕ್ ಸಿಂಗಲ್ ಸಿಲಿಂಡರ್ಗೆ 22 ಲಕ್ಷ ಕೊಟ್ಟು ತೊಗೊಳೋರು ಇದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಡುಕಾಟಿಗೆ ಸಿಂಗಲ್ ಸಿಲಿಂಡರ್ ವೆಹಿಕಲ್ ಆಗಲಿ ಏನಾದರೂ ಆಗಲಿ ಡುಕಾಟಿ ಏನೋ ಬ್ರ್ಯಾಂಡ್ ನಮಗೋಸ್ಕರ ತೊಗೊಳೋರಂತೂ ತುಂಬ ಜನ ಇದ್ದೇ ಇರ್ತಾರೆ. ಸೊ ನಿಮ್ಗೆ ಗೊತ್ತಿರಂಗೆ ಡುಕಾಟಿಯಲ್ಲಿ 45 lakhs 1 crore ವೆಹಿಕಲ್ ಇದೆ, ತೊಗೊಳೋರು ಇದ್ದೇ ಇರ್ತಾರೆ. ಆಬ್ವಿಯಸ್ಲಿ ಮಾಡೋರು ಇದ್ದಾರೆ ಅಂದರೆ ತೊಗೊಳೋರು ಇದ್ದೇ ಇರ್ತಾರೆ. ನೆಕ್ಸ್ಟ್ ಲೆವೆಲ್ ಗಾಡಿಗಳು ಇದು. ಆ್ಯಂಡ್ ಮೇನ್ ಥಿಂಗ್ ಏನಕ್ಕೆ ಇದು ಎಕ್ಸ್ಪೆನ್ಸಿವ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ಲೈಕ್ ಇಟ್ಸ್ ನಾಟ್ ಇಂಡಿಯನ್ ಮೇಡ್, ಬೇರೆ ಕಂಟ್ರಿಯಿಂದನೇ ಬರುತ್ತೆ. ಸೊ ಕಂಪ್ಲೀಟ್ಲಿ ಇಂಪೋರ್ಟೆಡ್, ಅದರಿಂದ ನಿಮಗೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಬರುತ್ತೆ, 22 lakhs. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೋಡಿದ್ರೆ ಈವೆಂಟ್ ಹೇಗಿತ್ತು ಅಂತ ಬರ್ಬೇಕಾದ್ರೆ ಸ್ವಲ್ಪ ಸೀನ್ಗಳಾಗೋಯ್ತು. ಬಟ್ ಅಪಾರ್ಟ್ ಫ್ರಮ್ ದಟ್ ಎಲ್ಲನೂ ಸಖತ್ತಾಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಗಾಡಿನೂ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಗಾಡಿ ಪ್ರೈಸ್ ನೋಡಿ ಆ ಸಿಂಗಲ್ ಸಿಲಿಂಡರ್ಗೆ ಅಷ್ಟು ಕೊಡ್ಬೋದಾ, ಏನು ಅನಿಸಿದೆ ಗಾಡಿ ಪ್ರೈಸ್ ನೋಡಿ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಗಾಡಿ ನೋಡೋಕ್ಕಂತೂ ಲೈಕ್ ನೋಡೋಕ್ಕಂದ್ರೆ ಮಸ್ತಾಗಿದೆ, ಎಲ್ಲನೂ ಸಖತ್ತಾಗಿದೆ ಗಾಡಿದು. ಬಟ್ ಪ್ರೈಸ್ ಮಾತ್ರ ಚೆನ್ನಾಗಿಲ್ಲ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಸೂಪರು. ಆ್ಯಂಡ್ ಈವೆಂಟ್ ಒಂದು ಸಖತ್ತಾಯಿತು ಅನಿಸುತ್ತೆ. ಒಂದ್ಸತಿ ಸಾಕ್ಷಿ ಮಾತಾಡಿಸ್ತೀನಿ, ಅವ್ಳು ಬ್ಲಾಗ್ ಮಾಡ್ತಾರೆ ಆಲ್ರೆಡಿ. ಏನು ಅನಿಸ್ತು ಗಾಡಿ ನೋಡಿ? ಗಾಡಿ ನೋಡಿ ಚೆನ್ನಾಗಿದೆ ಅನ್ನಿಸ್ತು. ಬಟ್ ಲೈಕ್ ನಾರ್ಮಲ್ ನಮ್ಮ ಥರ ರೈಡರ್ಸ್ಗೆಲ್ಲ ಅಲ್ಲ, ಅದು ಒಂದು ಕ್ಯಾಟಗರಿ ಬರುತ್ತಲ್ಲ ಆ ಥರ ಲೈಕ್ ಓಡಿಸೋರಿಗೆ ಮಾತ್ರ. ಆ್ಯಂಡ್ ಬಟ್ ಗಾಡಿ ತುಂಬ ಕಾಸ್ಟ್ಲಿ ಆಯಿತು. 22 ಲಕ್ಷ ಅಂದರೆ ನಾರ್ಮಲಾಗಿ ನಾನೊಂದು 2 ಕಡಿಮೆ ಅಲ್ಲ, ಜಸ್ಟ್ 22 lakhs. ನಾನು ಕಡಿಮೆ ಅಂದರೂ 2 Z100 ತೊಗೊಬೋದು, ಅದಕ್ಕೆಲ್ಲ ಆಕ್ಸೆಸರೀಸ್ ಇವಳು Z100 ಹುಚ್ಚು, ಅದಕ್ಕೆ ಡುಕಾಟಿ ಇರುತ್ತಲ್ಲ ಸ್ಟಾರ್ಟಿಂಗಲ್ಲಿ, ಅದೇ ನೆಕ್ಸ್ಟ್ ಲೆವೆಲ್. ಲೈಕ್ ಡುಕಾಟಿ ರೇಂಜಿಗೆ ಯಾವುದೂ ಇಲ್ಲ. ಬಟ್ ನೋಡಿ ಡುಕಾಟಿ ಇದೆ, ಪಕ್ಕ ಪಾರ್ಷೆ ಇದೆ, ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಗಾಡಿ ನೋಡೋಕ್ಕೆ ಸಿಗ್ತದೆ. ಗಾಡಿ ಸಖತ್ತಾಗಿದೆ, ಪವರ್ ಎಲ್ಲ ಚೆನ್ನಾಗಿದೆ. ಬಟ್ ಪೈಸೆ ಜಾಸ್ತಿ ಇದೆ. ಗಾಡಿ ನೋಡಿ ಅನ್ನಿಸ್ತು? ಮಾನ್ಸ್ಟರ್ ಅದೇ ರೇಟ್ ಬರ್ತಿಲ್ಲ ಅಷ್ಟು. ಗಾಡಿ ಚೆನ್ನಾಗಿದೆ, ಟಾರ್ಕ್ ಪವರ್ ಎಲ್ಲ ಚೆನ್ನಾಗಿದೆ. ನೋಡಿ ಅಷ್ಟಲ್ಲೇ ಉತ್ತರ ಮುಗಿಸ್ಬಿಡ್ತಾನೆ. ಮಿಕ್ಕಿದ ಬಾಯ್ಸ್ನೆಲ್ಲ ಮಾತಾಡ್ಸೋಕ್ಕಾಗಿಲ್ಲ, ಯಾಕಂದರೆ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಬೇರೆ ಬೇರೆ ಶೂಟ್ ಇತ್ತು ಎಲ್ಲರಿಗೂ, ಮೋಹನ್ಗೆ, ಅಂಕಿತ್ಗೆ, ಗೋಲ್ಡನ್ ಥಿಯೇಟರ್ವ್ರಿಗೆ ಎಲ್ಲರಿಗೂ. ಒಂದು ಕೀರ್ತಿ ಯಾತನು ಫೋನ್ ಮಾತಾಡ್ತಾನೆ, ಸೌಂಡು ಮಾತಾಡ್ಸೋಕ್ಕಾಗಿಲ್ಲ. ಸಾಕ್ಷಿ ನಾನು ಮಾತಾಡ್ತೀನಿ, ಮಸ್ತಾಯ್ತು ಅಂತಲೇ ಹೇಳ್ಬೋದು. ಗಾಡಿ ನೋಡಿ ಏನಿಸ್ತು? ಹೈಪರ್ ಮೋಟರ್ 22 lakhs ಬರ್ತೇ ಇಲ್ಲ. 22 lakhs ಬರ್ತಿಲ್ಲ ಅಂತೀರಾ? 950 ಎಷ್ಟು 19 lakhs ಬರ್ತಿಲ್ಲ. ಹಾಂ, 22 lakhs ಎಲ್ಲ ಬರ್ತಿಲ್ಲ, ಚಾನ್ಸೇ ಇಲ್ಲ. ಹಾಂ ವೇಸ್ಟ್ ಬ್ರೋ ಗಾಡಿ. ಪ್ರೈಸ್ ಅಲ್ಲ, ಪ್ರೈಸ್ ಚೆನ್ನಾಗಿದೆ. 22 lakhs ಚಾನ್ಸ್ ಇಲ್ಲ. 958 ಎಕ್ಸ್ಟ್ರಾ CC ಜಾಸ್ತಿನೂ ಸಿಗುತ್ತೆ. ಕರೆಕ್ಟು ಎಂಜಿನ್ ಹೋಗಿದೆ. 19 lakhs ಬಂದ್ಬಿಡುತ್ತೆ ತಾನೆ. 26 lakhs ಗಾಡಿ ಚೆನ್ನಾಗಿದೆ ನೋಡೋಕ್ಕೆ ಅಷ್ಟೇ. ಸೊ ನೋಡ್ದಲ್ಲ ಮಿಕ್ಸ್ಡ್ ಒಪಿನಿಯನ್ಸ್. ಬಟ್ ಎಲ್ಲರದು ಒಂದೇ ಮಾತು, ದಿ ಬೈಕ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ಆಬ್ವಿಯಸ್ಲಿ ಡುಕಾಟಿ ಅವರು ಜಾಸ್ತಿ ಮಾತಾಡೋಕ್ಕಲ್ಲ, ಗಾಡಿ ಹೋಗ್ತಾ ಮಾತಾಡ್ತೀನಿ. ಇವಾಗ ಹೊರಟಿದ್ದೀವಿ ಇಲ್ಲಿಂದ ಆಲ್ಮೋಸ್ಟ್ 8:20 ಇವಾಗ. ಆ್ಯಂಡ್ ನನ್ನ ಮೈಂಡ್ ಇನ್ನೂ ಅಲ್ಲೇ ಇದೆ, ಯಾಕಂದರೆ ಹೆವಿ ಭಯ ಆಗುತ್ತೆ ಗುರು. ಬಟ್ ಒಂದೇನು ಬೇಜಾರಂದರೆ ನೆಟ್ಟಿಗಿರೋ ರೋಡ್ಸ್ ಇಲ್ಲ, ರೋಡ್ ತುಂಬ ಪಾಟೋಲ್ಸು. ಆಕ್ಸಿಡೆಂಟ್ಗಳು ಎಷ್ಟಾಗುತ್ತೆ ರೋಡಲ್ಲಿ ಪಾಟೋಲ್ಸ್ ಇರೋದ್ರಿಂದ. ಅದ್ರ ಬಗ್ಗೆ ಯಾರು ಕನ್ಸರ್ನ್ ತೊಗೊಂತಿಲ್ಲ, ಡಿಪಾರ್ಟ್ಮೆಂಟ್ ಅವರಾಗಲಿ ಯಾರೇ ಕನ್ಸರ್ನ್ ಅಥಾರಿಟೀಸ್ ಯಾರಿದ್ದಾರೆ ಅವರು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿಲ್ಲ. ಅದು ಬಿಟ್ಟು ಲೈಕ್ 130+ ಹೋದವ್ರಿಗೆ ಫೈನು. ಆ್ಯಂಡ್ ಇಲ್ದರ ಬೇಡದೆ ತುಂಬ ರೂಲ್ಸ್, HSRP ಪ್ಲೇಟ್ಸ್ ಅಂತೆ, ಅದೇ ಥರ ತುಂಬ ಅಂದರೆ ತುಂಬ ರೂಲ್ಸ್ಗಳು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅದ್ರ ಬದಲು ಲೈಕ್ ಏನು ಬೇರೆ ಮೆಜರ್ಸ್ ತೊಗೊಬೋದು. ಇವಾಗ ನೋಡಿ ರೋಡೆಲ್ಲ ಪಾಟೋಲ್ಸ್ ಇರುತ್ತೆ, ಅದೆಲ್ಲ ಮುಚ್ಚಿ ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡೋ ಥರ ಎಷ್ಟೊಂದು ಖರಾಬ್ ಆಗಿರೋ ರೋಡ್ಗಳಿದಾವೆ ಬೆಂಗಳೂರು ಸುತ್ತಮುತ್ತ. ಎಲ್ಲಿ ನೋಡಿದ್ರು ಸಿಸ್ಟಮ್ ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಏನು ಹೇಳಂಗೆ ಇಲ್ಲ ಗುರು, ಯಾಕಂದರೆ ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಸಿಸ್ಟಮ್ ಈಸ್ ಲೈಕ್ ದಿಸ್, ಸಿಸ್ಟಮ್ ಇರೋದೇ ಹಿಂಗೆ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಅಷ್ಟೇ. ಏನೋ ಗೈಸ್, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಆ್ಯಂಡ್ ನೀವು ಯಾರು ಸೂಪರ್ ಬೈಕರ್ಸ್ ಫೋನಸ್ ಆಗಿದ್ರೆ ಈ ವಿಡಿಯೋ ನೋಡಿದ್ರೆ ಎಕ್ಸಾಸ್ಟ್ ಹಾಕ್ಕೊಂಡಿದ್ರೆ ಹುಷಾರಾಗಿ ಓಡಿಸಿ, ಇಲ್ಲ ಸಿಟಿಲಿ ಓಡಿಸ್ಲೇಬಿಡಿ. ಏನಿದ್ರು ಟ್ರ್ಯಾಕ್ ಯೂಸು, ಹೈವೇ ರೈಡ್ಸ್ ಈ ಥರ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಗೊತ್ತು ಹಿಡಿದ್ರೆ ಏನಾಗುತ್ತೆ, ಸೀಸ್ ಮಾಡ್ತಾರೆ, ಎಕ್ಸಾಸ್ಟ್ ಕಿತ್ಕೊತಾರೆ, ಕಳಿಸ್ತಾರೆ ಅಷ್ಟೇ. ಇವಾಗ ನಮ್ಮ ಗಾಡಿ ಇದೆಯಲ್ಲ ಅದೇ ಕತೆ ಆಗುತ್ತೆ ಅಷ್ಟೇ. ಸೊ ಅದರಿಂದ ಯಾರು ಇವಾಗ ನಾವು ಸುಮ್ಮನೆ ಬರಲ್ಲ, ಎಕ್ಸಾಸ್ಟ್ ಎಲ್ಲ 70,000-80,000 ಪೇ ಮಾಡಿಬಿಟ್ಟು ತೊಗೊಂಡಿರ್ತೀವಿ. ಸೊ ಏನು ಮಾಡೋಂಗಿಲ್ಲ, ಬಿಡೋಕ್ಕೆ. ಆ್ಯಂಡ್ ನಮ್ಮ ಬಾಯ್ಸು ಗರ್ಲ್ಸ್ ಯಾರು ಇದ್ದಾರೆ ಎಲ್ಲರಿಗೂ ನಮ್ಮ ಗ್ಯಾಂಗ್ದು ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಕನ್ನಡ ಕ್ರಿಯೇಟರ್ಸ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.